ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇವತ್ತೊಂದು ವಿಶೇಷತೆಯ ಕುರಿತು ಹೇಳ್ತಿದ್ರಿ. ಏನಪ್ಪಾ ಅಂದ್ರೆ, ಪಿತೃ ಕಾರ್ಯಗಳ ಬಗ್ಗೆ ನಾವು ಮಾತಾಡ್ತಿರುವಾಗ ಶ್ರೀಧರ ಸ್ವಾಮಿಗಳನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ಅಲ್ಲಿನ ಮಹಾತ್ಮೆಯ ಕುರಿತು ಹೇಳ್ತಾ ಇದ್ರಿ. ಮುಂದೆ ಗುರುಜಿ. ನೋಡಿ ವೀಕ್ಷಕರೇ, ಶ್ರೀಧರ ಸ್ವಾಮಿಗಳಾಗ್ಲಿ ರಾಘವೇಂದ್ರ ಸ್ವಾಮಿಗಳಾಗ್ಲಿ ನಮ್ಗೆಲ್ಲರಿಗೂ ರಾಹು ದೋಷಗಳಿಂದ ದೂರ ಪಡಿಸ್ತಕ್ಕಂಥ ಅವಕಾಶವನ್ನ ಸದ್ಗುರು ಮಾರ್ಗ ಅಂತ ಕರಿತೀವಿ. ಎಲ್ಲರೂ ಗುರುಮುಖೇನ ದೇವದರ್ಶಯಾಮಿ ಅಂದಾಗ ದೇವತೆಗಳಿಗೂ ದೈವದರ್ಶಕ್ಕೆ ಭೂತಗಣಗಳಿಗೆ ಪರಿವರ್ತನೆ ಮಾಡಿಕೊಡೋದು ಕೂಡ ಇಂಥ ಒಂದು ಗುರುಗಳು ಮೊದಲಿಂದ ಬಂದಿರತಕ್ಕಂಥ ಶಾಸ್ತ್ರ ಸಂಪ್ರದಾಯ. ನೋಡಿ, ಮಂತ್ರಾಲಯ ಮಹಿಮೆಯಲ್ಲಿ ಎಷ್ಟೋ ಜನ ಕಥೆಗಳನ್ನು ಕೇಳಿದಿರಾ, ಸಿನಿಮಾಗಳನ್ನು ನೋಡಿದಿರಾ, ಏನೇ ಮಾಡಿದ್ದೀರಾ, ಭೂತ ಪ್ರೇತ ಪಿಶಾಚಿಗಳು ಕೂಡ ದೂರ ಓಡಿಸ್ತಕ್ಕಂಥ ಅವಕಾಶ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದಿನಿಂದ ಇಂದುವರೆಗೂ ಫಲಪೂರ್ತಿಯಾಗಿ ತೋರಿಸಿದೆ. ಎಷ್ಟೋ ಜನ ಭೂತ ಹಿಡಿದಿರೋರು, ದೆವ್ವ ಹಿಡಿದವರು ಅಲ್ಲಿ ವಿಶೇಷವಾಗಿ ಪರಿವರ್ತನೆ ಮಾಡ್ಕೊತಾರೆ, ಗುರುಗಳ ಅನುಗ್ರಹವನ್ನು ಪಡಿತಾರೆ. ದತ್ತಾತ್ರೇಯ ಹರೇ ಕೃಷ್ಣ ಅಂದಾಗ ನಾನು ನಿಮ್ಗೇನು ಹೇಳಿದ್ರೆ, ತ್ರಯಂಬಕಂ ಯಜಾಮಹಿಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ವಿಕ ಮುಂದನಾಥ್ ಮುಕ್ತಿಯೋರ್ ಮುಕ್ಷರ ಮಾಮೃತಾತ್. ಆ ಮುಕ್ತಿಯನ್ನು ಕೊಡ್ತಕ್ಕಂಥ ಮೃತ್ಯುಂಜಯ ಕೂಡ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪದಲ್ಲಿ ತ್ರಿಮೂರ್ತಿಗಳ ಮಧ್ಯದಲ್ಲಿ ಕೂತಿರ್ತಾರಂತೆ. ಆ ತ್ರಿಮೂರ್ತಿಗಳ ಮಧ್ಯದಲ್ಲಿ ಕೂತಿರ್ತಕ್ಕಂಥ ದತ್ತಾತ್ರೇಯ ಹರೇ ಕೃಷ್ಣ. ಹರೇ ಕೃಷ್ಣ ಅಂದರೆ ಏನೋ, ಕೃಷ್ಣ ಅವತಾರ ತೋರಿಸ್ತಾನೆ. ವಿಷ್ಣು ಅವತಾರವನ್ನು ಸರ್ವಸ್ವ ನಾನೇ ಹುಟ್ಟು ಸಾವು ಎರಡು ತೋರಿಸ್ತಾನಂತೆ. ಉನ್ಮತ್ತಾನಂದದಾಯಕ, ಉನ್ಮತ್ತಾನಂದ ಅಂದರೆ ಅವನು 6 ಅಡಿ ಇದ್ದವನು ಉನ್ಮತ್ತಾನಂದದಾಯಕ ಎತ್ತರವಾಗಿ ಬೆಳೆದ್ಬಿಟ್ನಂತೆ. ದಾಯಕ ಅಂದರೆ ಇವತ್ತಿನ ಹುಟ್ಟು ನಾಳೆ ಮತ್ತೆ ಸಾವು ಅಂತೆ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಆ ಸಂಸ್ಕೃತ ಅರ್ಥ ದಾಯಕಂ. ಪುನರಪಿ ಜನನಂಗೆ ಯಾವತ್ತು ಹುಟ್ಟುತ್ತೀವೋ ಮತ್ತೆ ಪುನರ್ಜನ್ಮ ಇದ್ದರೆ ಹುಟ್ಟುತ್ತೀವಿ. ಕರ್ಮ ಜಾಸ್ತಿ ಶೇಷ ಭಾಗ ಬ್ಯಾಲೆನ್ಸ್ ಇದ್ದರೆ ಹುಟ್ಟುತ್ತೀವಿ. ಇಲ್ಲದೇ ಸಾಕಪ್ಪ ಈ ಜನ್ಮ ಸಾಕು, ಜನ್ಮ ಜನ್ಮದಲ್ಲಿ ನಮಗೆ ಈ ಜನ್ಮ ಬೇಡ, ಎಲ್ಲೋ ನಿನ್ನ ಹತ್ರ ಹೂವಾಗ್ಲೋ, ಎಲ್ಲೋ ಗಿಡವಾಗ್ಲೋ, ಎಲ್ಲೋ ಆಯುಧವಾಗ್ಲೋ ಇದು ಬಿಡ್ತೀನಮ್ಮ ಜಗನ್ಮಾತೆ ಅಂತ ಸ್ಮರಣೆ ಮಾಡ್ಕೊತೀವಿ. ವಾಹನವಾಗಾದರೂ ಇದು ಬಿಡ್ತೀವಿ ಅಂತ ಯಾವತ್ತು ಕಷ್ಟಪಡ್ತಿರೋ ದೇವ್ರ ಪಕ್ಕದಲ್ಲಿದೆ ಅಂತ ಅಂದ್ಕೋಬೇಕು. ಯಾಕೆಂದರೆ ಅವನ ಆಟ ಸಾಮಾನುಗಳಂತೆ ನಾವು. ಅದೇ ಕೋಟ್ಯಾಧೀಶ್ವರನಾದರೆ ಹತ್ತಿರ ಕೂಡ ಸೇರಿಸಲ್ಲ. ಒಳ್ಳೆ ಬೊಂಬೆ ಇರುತ್ತೆ ಅಂತ ಇಟ್ಕೊಳ್ಳಿ, ಮಕ್ಕಳು ಕೆಲವರು ಅಲ್ಲ ಒಳ್ಳೆ ಬೊಂಬೆ ಹತ್ರ ಹೋಗಲ್ಲ. ಯಾವುದಾದ್ರು ಡಬ್ಬಾ ಬೊಂಬೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಮುರಿದು ಕಡ್ದು ಕಚ್ಚಿ ಬಿಸಾಕಿ ಪೀಸ್ ಮಾಡಿರುತ್ತೆ. ನಾವುಗಳು ಹಾಗೇ ಪೀಸ್ ಆಗೋಗಿದ್ದೀವಿ. ಈ ನೋವು ಆ ನೋವು, ಆ ಗಲಾಟೆ, ಈ ಗೊಂದಲ, ಹೀಗೇ ಇದ್ದೀವಿ. ಅಂದರೆ ದೇವರು ನಮ್ಮ ಹತ್ರ ಕೂರಿಸ್ಕೊಂಡು ಈ ಮಕ್ಕಳ ಥರ ಎಷ್ಟು ಚೆನ್ನಾಗಿ ನಮ್ಮ ಹತ್ತಿರದಲ್ಲಿ ಆಟ ಆಡ್ತಿದ್ದಾನೆ ಅಂತ. ಅದೇ ದೂರ ಇರೋ ಮಗುನ ಆ ಡಾಲು ಶೋ ಅಷ್ಟೇ, ಹತ್ತಿರ ಕೂಡ ಹೋಗಿಲ್ಲ ಆ ಮಗು. ಅಂದರೆ ಆ ಭಗವಂತ ಅವನ ಹತ್ತಿರ ಕೂಡ ಹೋಗಿಲ್ಲ, ಅವನು ದೂರದಲ್ಲೇ ಬಿದ್ದಿದ್ದಾನೆ, ಅನಾಥ ಪಿಶಾಚಿಸ್ತಾರೆ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬನೂ ಒಂದು ಒಳ್ಳೆ ಗುರು ಮಾರ್ಗವನ್ನು ಹುಡುಕಿದಾಗ ದತ್ತಾತ್ರೇಯ ಹರೇ ಕೃಷ್ಣ, ಉನ್ಮತ್ತಾನದಾಯಕ, ದಿಗಂಬರ ಮುನಿ ಬಾಲ ಪಿಶಾಚ ಜ್ಞಾನ ಸಾಗರ. ಮನುಷ್ಯ ಬರಬೇಕಾದ್ರೆ ಬೆತ್ತಲೆ, ಹೋಗಬೇಕಾದ್ರೆ ದಿಗಂಬರ ಬಾಲ ಪಿಶಾಚ ಜ್ಞಾನ ಸಾಗರ. ಈ ಪಿಶಾಚಿ ಎಷ್ಟು ಪುಟಾಣಿದು ಅಂದರೆ 3 ತಲೆ 6 ಕೈ 2 ಕಾಲು, ಏನಪ್ಪ ಪಿಶಾಚಿ ಸ್ವರೂಪ. ಅದಕ್ಕೆ ಬಾಲ ಪಿಶಾಚ ಜ್ಞಾನ ಸಾಗರ, ಜ್ಞಾನ ಸಾಗರ ಆಗಿರ್ತಾರೆ ದತ್ತಾತ್ರೇಯನ್ ಕೂಡ. ಇವತ್ತು ನೀವು ಗಾಣಗಾಪುರಕ್ಕೆ ಹೋಗಿ ನೋಡ್ಬೋದು, ಎಷ್ಟು ಲಕ್ಷಾಂತರ ಜನ ಭೂತ ಪ್ರೇತಗಳಾಗಿ ಕಂಬಗಳ ಮೇಲೆಲ್ಲ ಹತ್ತಾ ಇರ್ತಾರೆ. ಕಂಬಕ್ಕೆ ಹಿಡ್ಕೊಳಕ್ಕೆ ಶಕ್ತಿ ಇಲ್ಲ, ಅಲ್ಲೊಂದು ಆಣಿ ಇಲ್ಲ, ಅಥವಾ ಕಾಲು ಹಿಡ್ಕೊಳಕ್ಕೆ ಜಾಗ ಇರಲ್ಲ, ಆ ಕಂಬಗಳ ಮೇಲೆ ಹತ್ಕೊಂಡು ಅಂತಿರೋದು, ತಲೆ ಹೀಗೆ ಆಡ್ತಿರೋದು. ಅಂದರೆ ಇದೆಲ್ಲ ಭೂತ ಪ್ರೇತ ಪಿಶಾಚ ಕೂಡ ಇದೆ. ಮಂತ್ರಾಲಯದಲ್ಲಿ ಎಷ್ಟು ಜನಕ್ಕೆ ಇವತ್ತಿನ ದಿವಸ ಆ ಮಂತ್ರ ಮಹಿಮೆಯಲ್ಲಿ ಮಂತ್ರಾಕ್ಷರನ್ನು ಹಾಕಿ ಆ ತುಳಸಿ ನೀರನ್ನು ಹಾಕಿ ಹೊರಗಡೆ ಕೂಡಿಸಿರಿ ಅಂತಾರೆ. ಅಲ್ಲಿ ಕೂತ್ಕೊಂಡು ಹಿಂಗಂತ ಇರ್ತಾರೆ. ಯಾಕೆಂದರೆ ಆ ಭೂತ ಪ್ರೇತ ಪಿಶಾಚಿಗಳು ರಾಘವೇಂದ್ರ ಸ್ವಾಮಿಗಳು ನಡ್ಕೊಂಡ್ಬರುವಾಗ, ಅಂದರೆ ಮಾಂಚಾಲ ಪ್ರದೇಶದಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಮಾಡಿಸಿ ಮಾಂಚಾಲ ಪ್ರದೇಶದಿಂದ ನಡ್ಕೊಂಡ್ಬರ್ಬೇಕಾದ್ರೆ ತುಂಗಭದ್ರಲ್ಲಿ ಸ್ನಾನ ಮಾಡಿಸಿ ಹೀಗೇ ಕರ್ಕೊಂಬಂದು ಮಂತ್ರಾಲಯದಲ್ಲಿ ಆ ಮಂತ್ರಾಕ್ಷತೆಯನ್ನು ಗುರುವಾರ ದಿವಸ ಹಾಕಿ ಸಾಯಂಕಾಲ ಬೆಳ್ಳಿ ತೆರೆ ಎಳಿಬೇಕಾದ್ರೆ ಈ ಮಕ್ಕಳನ್ನ ಅಲ್ಲಿ ನಿಲ್ಲಿಸಬೇಕು. ಯಾರನ್ನ? ಈ ಭೂತ ಪ್ರೇತಗಳನ್ನ ನಿಲ್ಲಿಸಿದಾಗ ಎದುರುಗಡೆ ಬರೋ ತೇರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವತಾರದಲ್ಲಿ ರಾಜನ ಅವತಾರದಲ್ಲಿ ಇರ್ತಾರೆ. ಅವ್ರ ಹತ್ರ ಒಂದು ದಂಡ ಇರುತ್ತೆ. ಆ ದಂಡದಲ್ಲಿ ಜಪಮಾಲೆ ಸಮೇತವಾಗಿರುತ್ತೆ. ಆ ಜಪಮಾಲೆ ದೃಷ್ಟಿಯಲ್ಲಿ ಇವತ್ತಿಗೂ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ಇಟ್ಕೊಂಡಿದ್ದ ಮಂತ್ರಾಕ್ಷತೆಯಿಂದ ಅವರದೇ ಆದ ಜಪಮಾಲೆ ಇರೋದ್ರಿಂದ ಇವತ್ತಿಗೂ ಹೇಳ್ತೀನಿ, ಅದರಲ್ಲಿರ್ತಕ್ಕಂಥ ಶಕ್ತಿಯು ಕಣ್ಣಿಗೆ ಹೊಡೆಯುತ್ತೆ. ತದನಂತರ ಈ ದೇಹದಲ್ಲಿರ್ತಕ್ಕಂಥ ಭೂತ ಪ್ರೇತಗಳು ಓಡುತ್ತೆ. ಎಷ್ಟೋ ಜನ ಎಂತೆಂಥ ಜಾಗಗಳಲ್ಲಿ ಒದ್ದಾಡ್ತಾರೆ, ತಲೆ ಹೊಡ್ಕೊತಾರೆ. ಇವತ್ತು ದಿವಸ ನೀವು ಚೋಟಾನಿಕೆರೆ ಭಗವತಿಗೆ ಹೋಗಿ ನೋಡಬೇಕು. ಆಣಿಗಳಿಗೆ, ದೊಡ್ಡ ದೊಡ್ಡ ಮರಗಳಿಗೆ ಆ ಭೂತ ಪ್ರೇತ ಪಿಶಾಚಿಗಳು ಒದ್ದಾಡ್ತವಂತೆ. ಅಯ್ಯೋ ನಾನು ಬಿಟ್ಬಿಡು, ನನ್ನ ಕೈಲಾಗಲ್ಲ ಅಂತ ತಲೆನ ಹಿಂಗೆ ಹಿಡ್ಕೊತಾರಂತೆ. ಓಡ್ ಹೋಗಿ ಆ ಮಳೆಗಳು ಆಲ್ರೆಡಿ ಆ ಮರದಲ್ಲಿ ಇವರೇ ಹೊಡೆದಿಟ್ಟಿರ್ತಾರೆ ಅರ್ಚಕರು. ಹೊಡೆದು ಈ ತಲೆ ಎತ್ಕೊಂಡಾಗ ಚುಚ್ತಾರೆ ನೋಡಿ, ಇಲ್ಲಿ ಹೋಗಿ ಚುಚ್ಕೊಂಡ್ಬಿಟ್ಟು ಹಂಗೆ ಒದ್ದಾಡ್ತಿರ್ತಾರೆ. ಆ ರಕ್ತ ಹಂಗೆ ಬರ್ತಾ ಇರುತ್ತೆ, ಆದರೂ ಗೊತ್ತಾಗಲ್ಲ ನೋವು. ಯಾಕೆಂದರೆ ಭೂತ ತನ್ನ ದೇಹದಲ್ಲಿ ಬಂದಿರುತ್ತಲ್ಲ, ಆ ಮರಗಳಿಗೆ ನೇತಾಕಿರ್ತಾರೆ. ಇವ್ರುಗಳನ್ನ ತಲೆ ಹಿಂದೆ ನೇತಾಕಿರ್ತಾರೆ, ಹಿಂಗೆ ನೇತಾಕಿರ್ತಾರೆ, ಕೈಗಳು ಹಾಕಿ ಜಜ್ಜಿರ್ತಾರೆ, ಗೊತ್ತಾಗಲ್ಲ. ಅದಕ್ಕೋಸ್ಕರ ಜೀವನ ಜಗತ್ತಲ್ಲಿ ಪ್ರತಿಯೊಬ್ಬ ಪ್ರೇತಾತ್ಮಗಳಿಗೂ ಒಂದು ಗುರು ಅಂತಿರ್ತಾನೆ. ಅದಕ್ಕೆ ದೈವಿ ಗುರು,
ದೇವಿ ಶಕ್ತಿಯಾಗಿ ಕೂತಿರೋ ಪ್ರತ್ಯಂಗರ ದುರ್ಗ ಅವಳು ವಿಶೇಷವಾಗಿ ಕೂತಿದ್ದಾಳೆ. ಸಿದ್ಧ ಪುರುಷರಿಗೂ ಮಾಯಾ ಪುರುಷರಿಗೂ ವ್ಯತ್ಯಾಸ ಇರುತ್ತೆ. ಅಂದರೆ ಮಂತ್ರಾಲಯ ಸ್ವಾಮಿಗಳು ಸ್ವಜೀವಿ ಸದಾಮಿದಿ, ಅದಕ್ಕೆ ಸಮಾಧಿ ಒಳಗೆ ಸ್ವಜೀವತ ಹೋದಾಗ ಅವರ ಆಶ್ರಯ. ಶ್ರೀಧರ ಸ್ವಾಮಿಗಳು ಸಾಕ್ಷಾತ್ ರಾಮದಾಸರ ಪಾದಕೆಯ ಮೇಲೆ ನಮಸ್ಕಾರ ಮಾಡ್ತಾ ಸಾಕ್ಷಾತ್ ರಾಮ ಅಂತ ಬರೆದಾಗ ಆಂಜನೇಯ ಸ್ವತಃ ಬಂದು ದರ್ಶನವನ್ನು ಕೊಟ್ಟು ಸಂತೋಷ ತಲೆ ನೀವಿದ್ದಾರೆ. ಅದಕ್ಕೋಸ್ಕರ ಅವರು ದುರ್ಗಾ ಪ್ರತಿಷ್ಠಾಪನೆ ಮಾಡಿರೋ ಜಾಗದಲ್ಲಿ ಇವತ್ತು ಭೂತ ಪ್ರೇತ ಪಿಶಾಚಿಗಳು ನೀವು ನೋಡ್ಬೋದು, ಖಂಡಿತ ಕಣ್ಣು ಮುಂದೆ ನೋಡ್ಬೋದು. ಗುರುವಾರ ದಿವಸ ಸಾಯಂಕಾಲ ಈ ನಾಯಿಗಳು ಆ ಹಸುಗಳು ಎದ್ದು ನೋಡ್ತಾ ಇದ್ದಾಗ ಮೇಲ್ಗಡೆ ಬರೀ ಮಿಂಚು ಥರ ಕಾಣ್ತಾ ಇರುತ್ತೆ. ಆ ಜಾಗ ಸುತ್ತಲೂ ಕಾಡು, ಅಲ್ಲಿ ಗಂಟೆಯನ್ನು ನಾದ ಹೊಳಿತಾ ಇರುತ್ತೆ. ನೀವು ಹೋಗಿ ನಿಮ್ಮವರಲ್ಲಿ ಯಾಕಾದರೂ ಹೀಗೆ ಅಪಮೃತ್ಯು ಸತ್ತೋಗಿದ್ರೆ ಅವರುಗಳಿಗಲ್ಲಿ ನೀವು ಪ್ರಾಯಶ್ಚಿತ್ತ ಪಡಬೇಕಾದ್ದು ಬರೀ ಪಾದಪೂಜೆಗೆ ದುಡ್ಡು ಕಟ್ಟಿ ಅವ್ರ ಕೈಲಿ ಕೂಡಿಸ್ಕೊಂಡು ಪಾದಪೂಜೆ ಮಾಡಿಸಿ. ನಿಮ್ಮ ಮನೆ ಎಷ್ಟು ನೆಮ್ಮದಿ ಅಂದರೆ ಈ ದೋಷಗಳು ಭೂತ ಪ್ರೇತ ಪಿಶಾಚಿಗಳು ಕೂಡ ನಿಕಟ ನಹಿಯಾವೆ. ಇಂಥವ್ರಿಗೆ ಏನು ಮಾಡ್ತೀವಿ? ಪ್ರೇತ ಸಂಸ್ಕಾರ, ಪಿಂಡ ಪ್ರದಾನ, ಇದು ತರ್ಪಣಗಳು. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಈ ನಾರಾಯಣ ಬಲಿ ಪ್ರೇತ ಸಂಸ್ಕಾರ, ನಾರಾಯಣ ಬಲಿ ಜೊತೆಗೆ ಪ್ರೇತ ಸಂಸ್ಕಾರ ಜೊತೆಗೆ ಪಿಂಡ ಪ್ರದಾನ ಪಿತೃ ಕಾರ್ಯಗಳನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಯಾಚನೆ ಮಾಡಿ ಹೇಳ್ತಾ ಇದ್ದೀನಿ. ಯಾವ ಕಾಲಕ್ಕೂ ಮಾಂಸಗಳನ್ನ ಇಡಬೇಡಿ, ಎಡೆ ಇಡಬೇಡಿ. 15 ದಿವಸದೊಳಗೆ ಯಾವ ಕಾಲಕ್ಕೂ ದೇವರ ನೈವೇದ್ಯಗಳನ್ನು ಮಾಡ್ಕೊಳ್ಳಿ. ಸ್ವೀಟ್ ಮಾತ್ರ ನೈವೇದ್ಯ ಮಾಡೋದನ್ನು ತಿನ್ನಬೇಕೇ ಹೊರತು ನಿಮ್ಮ ಕುಟುಂಬದವರು ಎಲೆಯನ್ನು ಸಾಧಾರಣವಾಗಿ ಪೂರ್ತಿ ಎಳೆದು ಯಾವನಾದರೂ ಕೊಡಬೇಕು ಭಿಕ್ಷುತವನಿಗೂ ಅಥವಾ ಇನ್ನೊಬ್ಬರಿಗೂ. ತದನಂತರ ಮನೆ ಕುಟುಂಬದವ್ರು ಬಿಟ್ಟು ಬೇರೆಯವ್ರು ಯಾರಾದರೂ ನಿಮ್ಮ ತಾತನ ಮನೆ ತಿಥಿಗೆ ಅಂತ ಇವ್ರು ಹಳೇಂದ್ರ ಮನೆಗೆ ಅವ್ರು ಹೋಗೋದು, ಹಾಗೆ ಮಾಡಬೇಡಿ. ನಿಮ್ಮ ತಂದೆ ಕಡೆ ತಾತ ಮುತ್ತಾತ ಅಷ್ಟೇ, ತಾಯಿ ಕಡೆ ತಾತ ಮುತ್ತಾತ ಅಷ್ಟೇ. ನಿಮ್ಮ ಮನೆ ಕುಟುಂಬ ಬಿಟ್ಟು ಪಕ್ಕದ ಮನೆಯವ್ರು ಕರೆಯೋದು, ಅವ್ರ ಮನೆ ಕರೆಯೋದು, ನನ್ನ ಫ್ರೆಂಡ್ ಮನೆ ತಿಥಿಗೆ ಹೋಗಿ ಬರ್ತೀನಿ ಅಂತ ನಿಮ್ಮ ಮಗನ ಕಳಿಸೋದು, ಹೀಗೆಲ್ಲ ಹೋದ್ರೆ ಮುಂಡಾ ಮೋಸ್ತು. ಆದರೆ ಒಂದೊಂದು ಸಲ ಹೇಳ್ತೀನಿ ಕೇಳಿ, ಈ ತಿಥಿ ಕಾರ್ಯಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯೊಳಗೆ ಎಷ್ಟೇ ಗಲಾಟೆ ಮಾಡ್ಕೊಂಡು ದೂರ ಇರಲಿ, ಅಣ್ಣನ ಮನೆಗೋ ಅಕ್ಕನ ಮನೆಗೋ ಯಾವ ಕಾಲಕ್ಕೂ ನೀವು ಅಣ್ಣ ತಮ್ಮಂದರೂ ಒಂದು ಜಾಗದಲ್ಲೋ ದಯವಿಟ್ಟು ಇಂತಹ ಒಂದು ಕಾರ್ಯಕ್ಕೆ ಎಲ್ಲರೂ ಸೇರಬೇಕು. ನಿಮ್ಮ ಮುಂದಿನ ವಂಶ ಚೆನ್ನಾಗಾಗೋಕ್ಕೋಸ್ಕರ ಆ ಒಗ್ಗಟ್ಟನ್ನು ತೋರಿಸ್ಕೋಬೇಕು. ಪಿತೃ ಕಾರ್ಯ ಮಾಡಬೇಕಾದ್ರೆ ಅಕ್ಷತೆ ಎಲ್ರಿಗೂ ಒಟ್ಟಿಗೆ ಬಿಡಬೇಕು. ಅದಕ್ಕೋಸ್ಕರ ಚಿಕ್ಕಪ್ಪ ಬೇರೆ, ಅತ್ತೆ ಬೇರೆ, ದೊಡ್ಡಪ್ಪ ಬೇರೆ, ಅಣ್ಣ ಬೇರೆ, ತಮ್ಮ ಬೇರೆ, ಹೀಗೆ ಮಾಡ್ಕೋಬೇಡಿ. ಎಲ್ಲರೂ ಒಟ್ಟುಗೂಡಿ ಒಂದು ಕಡೆ ಮಾಡಿ. ಖಂಡಿತ ಪ್ರೇತಗಳಿಗೂ ಸಂತೋಷ ಆಗುತ್ತೆ, ನೀವುಗಳು ಆಶ್ರಯ ಪಡ್ತೀರಾ. ಆದರೆ ಒಂದು ಎಚ್ಚರಿಕೆ ನೀಡ್ತೀನಿ, ಆ ಎಚ್ಚರಿಕೆ ಏನು ಅಂತ ಕಾಯ್ತಾರಿ, ಇದೋ ಬಂದು ಹೇಳ್ತೀನಿ.